ಅದು ಸಾವಿರಾರು ಐಟಿ ಬಿಟಿ ಕಂಪನಿಗಳಿರೋ ಪ್ರದೇಶ. ಅಲ್ಲಿಗೆ ನಿತ್ಯ ಲಕ್ಷಾಂತರ ಟೆಕ್ಕಿಗಳು ಪ್ರಯಾಣ ಮಾಡ್ತಾರೆ. ಆದರೆ ಅದೊಂದು ಜಂಕ್ಷನ್ ಮಾತ್ರ ಅವರ ಜೀವ ಹಿಂಡ್ತಿದೆ. ಅಲ್ಲಿನ ಟ್ರಾಫಿಕ್ ನರಕದ ಬಗ್ಗೆ ಟಿವಿನೇ ನಿರಂತರ ವರದಿ ಮಾಡ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಆಗುವಂತ ರಸ್ತೆ ಅಂತ ಹೇಳಿದ್ರೆ ಸರ್ಜಾಪುರ ಜಂಕ್ಷನ್, ಔಟರ್ ರಿಂಗ್ ರೋಡ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ ಅಂತ ಹೇಳಿದ್ರೆ, ಇದು ಕೆಳಭಾಗದ ರಸ್ತೆ ಅಂದ್ರೆ ಔಟರ್ ರಿಂಗ್ ರೋಡ್ ನ ರಸ್ತೆ. ಈ ಭಾಗದ ಸರ್ವಿಸ್ ರಸ್ತೆಯಲ್ಲಿ ಇಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ನಲ್ಲಿ ನಿಂತು ನಿಂತು ಸವಾರರು ಸುಸ್ತಾಗ್ತಿದ್ರು. ತಡವಾಯ್ತು ಅಂತ ರಸ್ತೆಯಲ್ಲೇ ಎಲ್ರೂ ತಲೆಬಿಸಿ ಮಾಡ್ಕೊಳ್ತಿದ್ರು. ಆದ್ರೀಗ ಟಿವಿ9 ವರದಿ ಬೆನ್ನಲ್ಲೇ ಸರ್ಜಾಪುರ ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ಡಿಸಿಪಿಯೇ ಖುದ್ದು ಫೀಲ್ಡ್ಗಿಳಿದಿದ್ದಾರೆ. ಸರ್ಜಾಪುರ ಜಂಕ್ಷನ್, ಔಟರ್ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್. ಟಿವಿ9 ಇಂಪ್ಯಾಕ್ಟ್, ಟ್ರಾಫಿಕ್ ಕಂಟ್ರೋಲ್ಗೆ ಇಳಿದ ಡಿಸಿಪಿ. ನಗರದ ಔಟರ್ ರಿಂಗ್ ರಸ್ತೆ, ಸರ್ಜಾಪುರ ಜಂಕ್ಷನ್, ಸರ್ಜಾಪುರ ಮೇನ್ ರೋಡ್ನಲ್ಲಿ ನಿತ್ಯ ಸಂಚರಿಸೋ ಜನರ ಪಾಡು ಹೇಳತೀರದು. ಈ ಭಾಗದಲ್ಲಿ ಸಾವಿರಾರು ಐಟಿ ಬಿಟಿ ಕಂಪನಿಗಳಿದ್ದು 10 ಲಕ್ಷಕ್ಕೂ ಹೆಚ್ಚು ಟೆಕ್ಕಿಗಳು ನಿತ್ಯ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಆದರೆ ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಬ್ಲೂ ಲೈನ್ ಮೆಟ್ರೋ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದ್ದು ವಿಪರೀತ ಟ್ರಾಫಿಕ್ ಸಮಸ್ಯೆಯಾಗ್ತಿದೆ. ಕಿಲೋಮೀಟರ್ ಗಟ್ಟಲೆ, ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ. ಈ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡ್ತಿದ್ದಂತೆ ಇಂದು ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಕಂಟ್ರೋಲ್ಗೆ ಸೌತ್ ಡಿಸಿಪಿ ಡಾಕ್ಟರ್ ಗೋಪಾಲ್ ಎಂ ಬೈಕೋಡ್ ಫೀಲ್ಡ್ಗಿಳಿದಿದ್ರು. ಯಾವುದೇ ವಾಹನಗಳು ರೋಡ್ನಲ್ಲಿ ನಿಲ್ಲದಂತೆ ಕ್ರಮ ತಗೋತೀವಿ ಅಂದ್ರು. ಜೊತೆಗೆ ಮೆಟ್ರೋ ಕಾಮಗಾರಿ ತ್ವರಿತವಾಗಿ ಮುಗಿಸಲು ಬಿಎಂಆರ್ಸಿಎಲ್ ಜೊತೆ ಮಾತನಾಡೋದಾಗಿ ಹೇಳಿದ್ರು. ಎಲ್ಲರೂ ಅಲರ್ಟ್ ಆಗಿದ್ಕೊಂಡು ಯಾವುದೇ ವೆಹಿಕಲ್ ಕೆಟ್ಟ ನಿಂತಿರೋದಾಗಲಿ, ಈಗಾಗಲೇ ಸುಮಾರು 2-3 ವೆಹಿಕಲ್ ಕೆಟ್ಟ ನಿಂತಿದ್ದು, ಅದನ್ನು ಕೂಡ ಇಮಿಡಿಯೇಟ್ ಆಗಿ ನಾವು ಸಂಬಂಧಪಟ್ಟವರಿಗೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡೋ ವ್ಯವಸ್ಥೆ ಮಾಡಲಾಗಿದೆ. ಈಗ ಮುಂದೆನೂ ಕೂಡ ಯಾವ್ಯಾವ ಟ್ರಾಫಿಕ್ ನಮ್ದು ಎಸ್ಪೆಷಲಿ ಏನು ಆಫೀಸ್ಗೆ ಹೋಗೋ ಸಂಬಂಧಪಟ್ಟಂಗೆ, ಟೆಕ್ ಪಾರ್ಕ್ ಕಡೆ ಹೋಗೋ ಸಂಬಂಧಪಟ್ಟಂಗೆ, ನಾವು ಅವರಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡೋ ಸಂಬಂಧಪಟ್ಟಂಗೆ ನಾವು ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡು ಟ್ರಾಫಿಕ್ ಫ್ಲೋ ನಾರ್ಮಲ್ ಆಗುವಂಗೆ ನೋಡ್ಕೊತಿದ್ದೀವಿ. ಇನ್ನು ಐಟಿ ಬಿಟಿ ಕಂಪನಿಗಳ ಜೊತೆ ಟ್ರಾಫಿಕ್ ಪೊಲೀಸರು ನಿನ್ನೆ ಒಂದು ಸುತ್ತಿನ ಸಭೆ ಮಾಡಿದ್ದಾರೆ. ಬೇರೆ ಬೇರೆ ಸಮಯದಲ್ಲಿ ಆಫೀಸ್ ಓಪನ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಮನವರಿಕೆ ಮಾಡಿದ್ದಾರಂತೆ. ಆದ್ರೆ ಇದಕ್ಕೆ ಕಂಪನಿಗಳು ನಿಜಕ್ಕೂ ಒಪ್ಪಿಕೊಳ್ತಾವಾ ನೋಡ್ಬೇಕು. ಕಿರಣ್ ಸೂರ್ಯ, ಟಿವಿ9, ಬೆಂಗಳೂರು. ಬೆಸ್ಕಾಂ ಸೇರಿದಂತೆ 5 ಹೆಸ್ಕಾಂಗಳಲ್ಲಿನ ಆನ್ಲೈನ್ ಸೇವೆ 2 ದಿನಗಳ ಕಾಲ ಬಂದಾಗಲಿದೆ. ತಂತ್ರಜ್ಞಾನ ಉನ್ನತೀಕರಣದ ಕಾರಣ 2 ದಿನಗಳ ಕಾಲ 5 ಹೆಸ್ಕಾಂಗಳ ವ್ಯಾಪ್ತಿಯಲ್ಲಿ ಆನ್ಲೈನ್ ಸೇವೆ ಇರೋದಿಲ್ಲ. ಜುಲೈ 25ರ ರಾತ್ರಿ 8:30ರಿಂದ ಜುಲೈ 27ರ ರಾತ್ರಿ 10ರವರೆಗೆ ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಹಾಗೂ ಸೆಸ್ಕ್ಗಳ ವ್ಯಾಪ್ತಿಯ ಆನ್ಲೈನ್ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಆನ್ಲೈನ್ ವಿದ್ಯುತ್ ಬಿಲ್ ಪಾವತಿ, ಹೆಸರು ಬದಲಾವಣೆ, ಜಕಾತಿ ಬದಲಾವಣೆ ಮತ್ತು ಹೊಸ ಸಂಪರ್ಕ ಸೇರಿ ಆನ್ಲೈನ್ ಆಧಾರಿತ ಸೇವೆಗಳಲ್ಲಿ ವ್ಯತ್ಯಯವಾಗಲಿದೆ.